ಓವರ್ ಆಲ್ ಆಗಿ ಸೊ ಎಷ್ಟು ಕ್ಯಾಪಿಟಲ್ ನ ಯೂಸ್ ಮಾಡ್ತೀರಾ ಇವತ್ತು ನೀವು ಟ್ರೇಡ್ ಮಾಡ್ಲಿಕ್ಕೆ? ಅಂದ್ರೆ 3 ಕೋಟಿಯಷ್ಟು ದುಡ್ಡನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಂಟ್ರಾಡೇ F&O ಮಾಡೋದು ನಾನು, ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾಡೋದು ನಾನು. ಸೊ 9:15 ಸ್ಟಾರ್ಟ್ ಆದ್ರೆ ಮಾರ್ಕೆಟ್ 3:15 ಇರುತ್ತಲ್ಲ, ಈ 3:15 ಒಳಗಡೆ ನಂದು ಟ್ರೇಡ್ ಬುಕ್ ನೋಡಿದ್ರೆ 0 ಇರುತ್ತೆ. ಸೊ ಇದಕ್ಕೆ ಇಂಡಿಕೇಟರ್ಸ್ ಯೂಸ್ ಮಾಡ್ತೀರಾ ನೀವು? ಸೊ ಈ ಪೊಸಿಷನಲ್ ಗೆ ಅದರದೇ ಆದಂತ ಒಂದು ರಿಸ್ಕ್ ಮತ್ತೆ ಇದಿರುತ್ತೆ, ಯಾಕಂದ್ರೆ ಓವರ್ ನೈಟ್ ಏನ್ ಬೇಕಿದ್ರು ಆಗ್ಬೋದು, ನಮ್ ಕೈಲಿ ಇಲ್ಲ. ಒಂದು ಚಿಕ್ಕ ಮಿಸ್ಟೇಕ್ ಕೂಡ ನಿಮಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ತಪ್ಪನ್ನ ಮಾಡಿದೀವಿ, ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದು. ಅಷ್ಟು ಈಸಿ ಇದೆ, ಪ್ರತಿಯೊಬ್ಬ ಏನು ಗೊತ್ತಿಲ್ಲದೆ ಇರೋನು ಮಾಡ್ಬೋದು ಇದನ್ನ. ಹೇಗೆ ಅಂತ ಹೇಳ್ತೀನಿ. ನಮ್ಮ ಹತ್ರ ಒಂದು ಸ್ಪೆಷಲ್ ಇಂಡಿಕೇಟರ್ ಇದೆ, ಇದು ಹಂಗ್ ವರ್ಕ್ ಆಗುತ್ತೆ, ಹಿಂಗ್ ವರ್ಕ್ ಆಗುತ್ತೆ. ಪ್ಯಾಟರ್ನ್ ನಾನು ಹೇಳ್ತಿರೋದು ಇದೆಲ್ಲ ನಾನು ಹೇಳ್ತಿರೋದು ಫ್ರೀ, ಯಾವ ₹1 ಕೊಡೋದು ಬೇಡ ಯಾರಿಗೂ, ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ವೀಕ್ಷಕರೇ, ಇದನ್ನು ಕೂಡ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಸೊ ನಾವು ಕೂಡ ಯೂಟ್ಯೂಬ್ ಇಂದ ನೋಡಿ ಕಲ್ತಿದೀವಿ, ನಾವ್ಯಾಕೆ ಕಲಿಬಾರ್ದು ಅಂತ ನೀವು ಕೂಡ ನಾಳೆ ಇದನ್ನ ಟ್ರೈ ಮಾಡ್ಲಿಕ್ಕೆ ಹೋಗ್ತೀರಾ. ಒಂದನ್ನ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಶೇರ್ ಮಾರ್ಕೆಟ್ ನಲ್ಲಿ 1000 ದಾರಿಗಳಿದೆ. ಓಕೆ, ಸೊ ಯಾವ ದಾರಿ ತಗೊಳ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ಮಿಸ್ ಆಗಿ ನೀವು ಬೇರೆ ದಾರಿ ಹೋದ್ರಿ ಅಂತಂದ್ರೆ ಹೊಡೆಸ್ಕೊಳ್ತೀರಾ. ಓಕೆ, ಅಲ್ಲಿ ಸ್ಕ್ಯಾಮ್ಗಳು ಮಾಡೋರು ಕೂಡ ಇರ್ತಾರೆ, ತಪ್ಪು ಹಾದಿ ತೋರಿಸೋರು ಕೂಡ ಇರ್ತಾರೆ, ಎಲ್ಲ ಗೊತ್ತಿದೆ ನಮ್ಮ ಹತ್ರ ಬನ್ನಿ ನಾನು ಹೇಳ್ಕೊಡ್ತೀನಿ ಅಂತ ಕರೆಯೋರು ಕೂಡ ಇರ್ತಾರೆ. ಸೊ ಈ ರೀತಿ ಆದಾಗ ನೀವೇನಾದ್ರೂ ಮಾಡ್ತಕ್ಕಂಥ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ನಿಮಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ತಪ್ಪನ್ನ ಮಾಡಿದೀವಿ, ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದು. ಸೊ ಪರ್ಫೆಕ್ಟ್ ಆಗಿ ಯಾರಾದ್ರೂ ನಿಮಗೆ ಜೆನ್ಯೂನ್ ಆಗಿ ಒಬ್ಬ ಟೀಚ್ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂದ್ರೆ ಅವ್ನು ಫಾಲೋ ಮಾಡಿ, ಅಥವಾ ಅವನೇನ್ ಹೇಳ್ತಾ ಇದ್ದಾನೆ ಅದನ್ನ ಕೇಳಿ ಶ್ರದ್ಧೆಯಿಂದ. ಬಟ್ ಯಾವುದನ್ನು ಕೂಡ ವಿತ್ ರಿಯಲ್ ಮನಿಯಿಂದ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ನಾನು ಕೂಡ ನನ್ನ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಆಗಿ ಮಾತನ್ನ ಹೇಳ್ತೀನಿ, ಯಾವತ್ತೂ ಕೂಡ ಅಪ್ಪ ಅಮ್ಮನ ದುಡ್ಡಾಗಿರ್ಬೋದು, ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಯಾವುದೋ ಒಂದು ಮನೇಲಿ ಇರ್ತಕ್ಕಂಥ ದುಡ್ಡನ್ನ ತಗೊಂಡೋಗಿ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತಾನೆ ನಾನು ಹೇಳ್ತೀನಿ. ಸೊ ಯಾವತ್ತೂ ಕೂಡ ನೀವು ದುಡ್ದಿರ್ತಕ್ಕಂಥ ಹಣನ ನೀವು ಮಾಡಿ, ಇನ್ನೊಂದು ಅದ್ರ ಬಗ್ಗೆ ಕಲ್ತು ಮಾಡಿ. ವಿತೌಟ್ ಕಲಿದೇನೆ ಮಾಡೋದು ಬಹಳ ತಪ್ಪು. ನಾನು ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡಿದ್ದೀನಿ, ಪ್ರಾಂಪ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ. ಓಕೆ, ಸೊ ಈ ತಪ್ಪನ್ನು ಕೂಡ ಜನ ಸುಮಾರು ಮಾಡೋದನ್ನು ಕೂಡ ನಾನು ನೋಡಿದ್ದೀನಿ. ಸೊ ಓವರ್ ಆಲ್ ಆಗಿ ಸೊ ಎಷ್ಟು ಕ್ಯಾಪಿಟಲ್ ನ ಯೂಸ್ ಮಾಡ್ತೀರಾ ಇವತ್ತು ನೀವು ಟ್ರೇಡ್ ಮಾಡ್ಲಿಕ್ಕೆ? ಇವಾಗ ಅದೇ ನನ್ಗೆ ಎಲ್ಲ ಗೊತ್ತಾಗಿ ವಿಷಯಗಳು ಈಗ ಒಂದ್ ಸ್ವಲ್ಪ ಅಂದ್ರೆ ಸುಮಾರು ನನ್ಗೆ ನೀವು ಹೇಳಿದ್ರೆ ಈಗ ನಂದು ಟ್ವಿಟರ್ ಅಕೌಂಟ್ ಇದೆ, ಎಕ್ಸ್ ಪ್ಲಾಟ್ಫಾರ್ಮ್, ಅದ್ರಲ್ಲಿ ಒಂದು ಸುಮಾರು ಹೇಳ್ಬೋದಾ ನಿಮ್ಮ ಟ್ವಿಟರ್ ಅಕೌಂಟ್? ಲಿಯೋ ಟ್ರೇಡ್ ಮಾಸ್ಟರ್ ಅಂತ ಅದು ನನ್ನ ಟ್ವಿಟರ್ ಹ್ಯಾಂಡಲ್. ಸೊ ಅಲ್ಲಿ ಆಲ್ಮೋಸ್ಟ್ 4000 ಫಾಲೋವರ್ಸ್ ಇದ್ದಾರೆ ನನಗೆ. ಸೊ ಇದೆಲ್ಲ ಒಳ್ಳೆ ಕನೆಕ್ಟ್ ಮಾಡಿ, ಎಲ್ಲ ಇದು ಒಳ್ಳೆ ಜನದ ಸಂಪರ್ಕ ಮಾಡಿ ಅಂಡ್ ಯಾವ ತರ ಮಾಡ್ಬೇಕು ಅನ್ನೋದೊಂದು ಕಾನ್ಫಿಡೆನ್ಸ್ ತಗೊಂಡು ಸ್ಲೋ ಆಗಿ ನಾನು ಇನ್ಕ್ರೀಸ್ ಮಾಡ್ಕೊಂಡು ಬಂದೆ ಕ್ಯಾಪಿಟಲ್ನ. ಇವತ್ತಿನ ದಿನಕ್ಕೆ ಒಂದು 3 CR ಅಷ್ಟು ಹ್ಯಾಂಡಲ್ ಮಾಡ್ತೀನಿ, ಅಂದ್ರೆ 3 ಕೋಟಿಯಷ್ಟು ದುಡ್ಡನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಾನು ಈ ಮಾರ್ಕೆಟ್ಗೆ. ಎವ್ರಿ ಡೇ ಈ ನಾನು ಮಾಡೋದು ಬರೀ ಇಂಟ್ರಾಡೇ. ಸೊ ಇಂಟ್ರಾಡೇ ಅಂದ್ರೆ ಪೊಸಿಷನಲ್ ಇರಲ್ಲ, ಅಂದ್ರೆ ರಾತ್ರಿ ನಾನು ಆರಾಮಾಗಿ ಮಲಗಬೇಕು ಆ ಒಂದು ಇಂಟೆನ್ಷನ್ ಅಲ್ಲಿ ಮಾರ್ಕೆಟ್ ಬಂದು ಮಾಡ್ತೀನಿ. ಸೊ ಎವ್ರಿ ಡೇ ವೆನ್ ಐ ವೇಕ್ ಅಪ್, ಅಂದ್ರೆ ಈಗ ಎದ್ಮೇಲಿಂದ ಒಂದು ಸುಮಾರು ಒಂದು ವರ್ತ್ 3 ಕೋಟಿಯಷ್ಟು ದುಡ್ಡನ್ನ ಹಾಕಿ ಜನರೇಟ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ಈಗ ನೀವು 3 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಕ್ಯಾಪಿಟಲ್ ನಲ್ಲಿ ನೀವು ಏನ್ ಮಾಡ್ತಿದ್ರ, ಟ್ರೇಡ್ ಮಾಡ್ತಿದ್ರ ಅಂತ ಹೇಳಿ. ಓಕೆ, ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೊದಲು ಮಾಡ್ತಕ್ಕಂಥದ್ದೇನೆ ಆಸ್ ಅ ಟ್ರೇಡರ್? ಸೊ ಏನ್ ಮಾಡ್ಬೇಕು, ಜನರಿಗೆ ಏನ್ ಟಿಪ್ ಕೊಡ್ತೀರಾ? ಓಕೆ, ಸೊ ಇವಾಗ ಪೊಸಿಷನಲ್ ಆಗಿದ್ರೆ ನಾನು ತುಂಬಾ ರಿಸರ್ಚ್ ಮಾಡಬೇಕು, ರಾತ್ರಿ ಎಲ್ಲ ಏನಾಗುತ್ತೆ, US ಅಲ್ಲಿ ಏನಾಯ್ತು, ಏನಾಯ್ತು ಅನ್ನೋದೆಲ್ಲ. ನಾನ್ ಮಾಡೋದು ಇಂಟ್ರಾಡೇ. ಸೊ ನನಗೆ ಆ ಓವರ್ ನೈಟ್ ರಿಸ್ಕ್ ಇರಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಈಗ ಇಂಟ್ರಾಡೇ ಫ್ಯೂಚರ್ ಅಂಡ್ ಆಪ್ಷನ್ ಅದನ್ನ ಹೇಳ್ಬಿಡಿ, ಏನಕ್ಕೆ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಇಂಟ್ರಾಡೇ F&O ಮಾಡೋದು ನಾನು, ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾಡೋದು ನಾನು. ಸೊ 9:15 ಸ್ಟಾರ್ಟ್ ಆದ್ರೆ ಮಾರ್ಕೆಟ್ 3:15 ಇರುತ್ತಲ್ಲ, ಈ 3:15 ಒಳಗಡೆ ನಂದು ಟ್ರೇಡ್ ಬುಕ್ ನೋಡಿದ್ರೆ 0 ಇರುತ್ತೆ, ಏನು ಪೊಸಿಷನ್ಸ್ ಕ್ಯಾರಿ ಮಾಡಿರಲ್ಲ ನಾನು, ಅದನ್ನ ಇಂಟ್ರಾಡೇ ಅಂತ ಹೇಳ್ತಾರೆ. ಸೊ ಇದು ಕಾನ್ಸೆಪ್ಟ್ ಆಕ್ಚುಲಿ. ಸೊ ನಾನು ಪೊಸಿಷನಲ್ ನಾನು ಮಾಡಕ್ ತುಂಬಾ ಕಮ್ಮಿ. ಪೊಸಿಷನಲ್ ಯಾವಾಗ ಮಾಡ್ತೀನಿ ಅಂದ್ರೆ ಈ ಇನ್ವೆಸ್ಟ್ಮೆಂಟ್ಸ್ ಗೆ ನಾನು ಮುಂಚೆ ಹೇಳಿದ್ನಲ್ಲ, ಅದ್ರ ಹೆಡ್ಜ್ ಆಗಿ ಲೀಪ್ ಆಪ್ಷನ್ಸ್ ಅಂತ ಕರೀತಾರೆ, ಅಂದ್ರೆ ಡಿಸೆಂಬರ್ ಆಪ್ಷನ್, ತುಂಬಾ ಮುಂದಿನ ಆಪ್ಷನ್ಸ್ ಎಲ್ಲ ಸೆಲ್ ಮಾಡಿ ನನ್ನ ಪ್ರೊಟೆಕ್ಷನ್ ಇನ್ಶೂರೆನ್ಸ್ಗೆ ನಾನು ಇಟ್ಟಿರ್ತೀನಿ ಅಷ್ಟೇ. ಬಟ್ ಪ್ಯೂರ್ಲಿ ಇಂಟ್ರಾಡೇ ಮಾಡೋದು ನಾನು. ಸೊ ಬೆಳಿಗ್ಗೆ ನಾನು ಎದ್ದಾಗ ಅದೇ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಗ್ಲೋಬಲ್ ನ್ಯೂಸ್ ಆಗಲಿ ಲೋಕಲ್ ನ್ಯೂಸ್ ಆಗಲಿ ಇದೆಲ್ಲ ತುಂಬಾ ನಾಲೆಡ್ಜ್ ಬರುತ್ತೆ ನಿಮ್ಗೆ ಈ ಸ್ಟಾಕ್ ಮಾರ್ಕೆಟ್ ಜರ್ನಿಲಲ್ಲಿ. ಸೊ ನೀವು ಯಾವಾಗ್ಲೂ ಏನಾದ್ರೂ ಕೇಳಿ ನನಗೆ ಕರೆಂಟ್ ಅಫೇರ್ಸ್ ಆಗ್ಲಿ ಇದಾಗ್ಲಿ ನಂಗೆ ಗೊತ್ತೇ ಇರುತ್ತೆ. ರಷ್ಯಾದಲ್ಲಿ ಏನಾಗ್ತಿದೆ, US ಏನಾಗ್ತಿದೆ, ಯುಕ್ರೇನ್ ಏನಾಗ್ತಿದೆ, ಎಲ್ಲ ಪ್ರತಿಯೊಂದು ಅಂಶನೂ ಗೊತ್ತಿರುತ್ತೆ ನಿಮ್ಗೆ, ಹೆಂಗೋ ಒಂದು ನ್ಯೂಸ್ ಬಂದೇ ಬರುತ್ತೆ ನಿಮ್ಗೆ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ತುಂಬಾ ಅಪ್ಡೇಟೆಡ್ ಆಗಿರ್ತೀವಿ ನಾವು. ಸೊ ಇದೆಲ್ಲ ನ್ಯೂಸ್ ನೋಡೋದ್ರಲ್ಲೇನೆ ಗೊತ್ತಾಗತ್ತೆ, ಒಂದು ಸೆಂಟಿಮೆಂಟ್ ಬರುತ್ತೆ ನಿಮ್ಗೆ ತಲೆಯಲ್ಲಿ, ಓಕೆ ಇವತ್ತು ಏನಾಗತ್ತೆ ಅನ್ನೋದು. ಬಟ್ ಸೆಂಟಿಮೆಂಟ್ ಇಂದ ಟ್ರೇಡ್ ಮಾಡಕ್ ಹೋದ್ರೆ ತುಂಬಾ ತಪ್ಪದು ಮತ್ತೇನು, ಯಾಕಂದ್ರೆ ಸೆಬಿದು ರಿಸಲ್ಟ್ಸ್ ಇದೆಯಲ್ಲ, 93% ಲೂಸ್ ಮನಿ ಇನ್ ಇದು F&O ಅಂಡ್ ಓನ್ಲಿ 7% ಮೇಕ್ ಮನಿ. ಇನ್ ದಟ್ 7% ಆಲ್ಸೋ 2% ಮೇಕ್ ಅಬೋ FD ಅಂತ ಹೇಳ್ತಾರೆ. ಸೊ ಅದು ಆ ತರ ಒಂದು ಸ್ಟಾಟಿಸ್ಟಿಕ್ಸ್ ಇದ್ದಾಗ ಏನಕ್ಕೆ ಅಂದ್ರೆ 93% ಯಾಕೆ ಕಳ್ಕೋತಾರೆ ಅಂದ್ರೆ ಎಲ್ಲ
ಸೆಂಟಿಮೆಂಟ್ಸ್ ಮೂಲಕ ಟ್ರೇಡ್ ಮಾಡೋದು. ಓಕೆ, ಇವತ್ತೇನೋ ನ್ಯೂಸ್ ಬಂತು, ಟ್ರಂಪ್ ಏನೋ ಅನೌನ್ಸ್ ಮಾಡ್ದ, ಇದ್ರದ್ದು ಟ್ಯಾರಿಫ್ ಇನ್ಕ್ರೀಸ್ ಮಾಡ್ಬಿಡ್ತಾನೆ, ಸೊ ಇವತ್ತು ಬಿದ್ದೇ ಬೀಳತ್ತೆ ಅಂತ ಎಲ್ಲ ಶಾರ್ಟ್ ಹೋಗ್ತಾರೆ ಅಥವಾ ಬೆಟ್ ಮಾಡ್ತಾರೆ. ಅದು ತಪ್ಪು, ಆತರ ಮಾಡಲ್ಲ ನಾನು. ಸೊ ಗ್ಲೋಬಲ್ ನ್ಯೂಸ್, ಲೋಕಲ್ ನ್ಯೂಸ್ ಎಲ್ಲ ಅವೇರ್ ಅಂದ್ರೆ ತಲೆಯಲ್ಲಿ ಇರುತ್ತೆ. ಯಾವ್ದೋ ಒಂದು ಇವೆಂಟ್ ಇದೆಯಾ, ಇವತ್ತು RBI ಮೀಟ್ ಇದೆಯಾ, ಎಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಬಟ್ ಟ್ರೇಡಿಂಗ್ಗೆ F&O ಅಥವಾ ಇದಕ್ಕೆ ಸ್ಟ್ರಾಟಜೀಸ್ ಇದೆ. ಅದ್ರ ಪ್ರಕಾರ ನಾನು ಎಮೋಷನ್ಲೆಸ್ ಆಗಿ ಟ್ರೇಡ್ ಮಾಡೋದು, ಅದಕ್ಕೆ ನಾನು ಆಲ್ಗೋಸ್ ಯೂಸ್ ಮಾಡೋದು. ಸೊ ಓಕೆ, ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡ್ತಕ್ಕಂಥದ್ದು ಮೊದಲು ಗ್ಲೋಬಲ್ ಮಾರ್ಕೆಟ್ ಚೆಕ್ ಮಾಡ್ತೀರಾ, ಅದಾದ್ಮೇಲೆ ಅದೇ ಗ್ಲೋಬಲ್ ಮಾರ್ಕೆಟ್ ಚೆಕ್ ಮಾಡ್ತೀನಿ, ಆಮೇಲೆ ಲೋಕಲ್ ನ್ಯೂಸ್ ನೋಡ್ತೀನಿ, ಆಮೇಲೆ ಈ ಒಂದು ಈ ಸಿನಾರಿಯೋದಲ್ಲಿ ಏನಿದೆ. ಸೊ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನು ಅಂದ್ರೆ ಟ್ರೇಡಿಂಗ್ ನಾನು ಯಾವತ್ತೂ ನಿಲ್ಸಿಲ್ಲ. ಅಂದ್ರೆ 5 ದಿನದಲ್ಲಿ ಯಾವತ್ತು ರಜಾ ಇಲ್ಲ ಸ್ಟಾಕ್ ಮಾರ್ಕೆಟ್. 5 ದಿನಾನು ನಾನು ಮಾಡೇ ಮಾಡ್ತೀನಿ ಟ್ರೇಡಿಂಗ್. ಈ ನ್ಯೂಸ್ ಬೇಸ್ಡ್ ನಾನು ಸುಮ್ನಿದ್ ಬಿಡೋದು ಅಥವಾ ಈ ಎಲೆಕ್ಷನ್ ಬರುತ್ತೆ ಇವತ್ತು ಮಾಡೋದ್ ಬೇಡ ಯಾಕೆ ಅನ್ನೋದು ಅದೆಲ್ಲ ಮಾಡಲ್ಲ. ಯಾಕೆ ಅಂದ್ರೆ ನಾನು ಡೇಟಾದಲ್ಲಿ ಬಿಲೀವ್ ಮಾಡ್ತೀನಿ. ಸೊ ಡೇಟಾ ಇಟ್ಕೊಂಡು ನಾನು ಟ್ರೇಡ್ ಮಾಡೋದು. ಸೊ ಅದರಿಂದ ನನಗೆ ಧೈರ್ಯ ಇದೆ. ಓಕೆ, ಈಗ ನಾನು ಯಾವ್ದಾದ್ರು ಒಂದಿನ ನಿಲ್ಸ್ಬಿಟ್ರೆ ಸೊ ನನಗೆ ಆ ದುಡ್ಡು ಕಳ್ಕೊಬೋದಾ ಅನ್ನೋ ಒಂದು ಫಿಯರ್ ಅಲ್ಲಿ ನಾನು ಸಿಸ್ಟಮ್ ಟ್ರೇಡಿಂಗ್ ಮಾಡ್ತೀನಿ. ನಾನು ಸಿಸ್ಟಮ್ ಟ್ರೇಡಿಂಗ್ ಅಂದ್ರೆ ಏನು ಅಂದ್ರೆ ಒಂದು ಸೆಟ್ ಆಫ್ ಸ್ಟ್ರಾಟಜೀಸ್ ಇರುತ್ತೆ. ಸೊ ಇದನ್ನೆಲ್ಲ ನಾನು ಪ್ಲಾನ್ ಮಾಡಿ ಇಟ್ಟಿರ್ತೀನಿ. ನಾನು ಅದ್ರ ಮೂಲಕ ನಾನು ಡಿಪ್ಲಾಯ್ ಮಾಡಕ್ ಹೋಗ್ತೀನಿ. ಸೊ 9:15 ಅಷ್ಟೊತ್ತಿಗೆ ರೆಡಿ ಮಾಡ್ಕೋತೀನಿ ಈ ಸೆಟಪ್ ಎಲ್ಲ. ಸೊ ನನಗೆ ಒಂದು ಕ್ಲೌಡ್ ಮಿಷನ್ ಇದೆ, ಅದ್ರಲ್ಲಿ ಡಿಪ್ಲಾಯ್ ಮಾಡ್ತೀನಿ. ಈ ತರದೆಲ್ಲ ಒಂದು ಸುಮಾರು ಪ್ರೊಸೀಜರ್ಸ್ ಇದೆ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ಪಂಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಆರ್ಡರ್ಸ್. ಓಕೆ ಸರ್, ಈಗ ನೀವು ಟ್ರೇಡಿಂಗ್ ಮಾಡ್ತಿದ್ದೀರಾ ಅಥವಾ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ, ಯಾವ್ದೋ ಮಾಡ್ತಾ ಇದ್ದೀರಾ. ಈಗ ನಿಮ್ಗೆ ಮ್ಯಾನ್ಯುವಲ್ ಟ್ರೇಡಿಂಗ್ ಬಗ್ಗೆ ಮಾತಾಡೋಣ ಮೊದಲು, ಆಮೇಲೆ ನಾನು ಆಲ್ಗೋಗೆ ಬರ್ತೀನಿ. ನಂಗೆ ಗೊತ್ತಿದೆ ನೀವು ಆಲ್ಗೋದಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಂತ. ಆಲ್ಗೋದಲ್ಲಿ ಕೂಡ ತುಂಬಾ ಏನು ನನ್ಗೆ ಕ್ಯೂರಿಯಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ. ಸೊ ಮೊದಲು ಮ್ಯಾನ್ಯುವಲ್ ಬಗ್ಗೆ ಬರೋಣ. ಸೊ ಮೊದಲು ನೀವು ಯಾವ್ದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಅಂದ್ರೆ ಏನು ಪ್ರೈಸ್ ಆಕ್ಷನ್ ಕಲಿತರ ಅಥವಾ ಯಾವ ತರ ಮಾಡಿದ್ರಿ? ಓಕೆ, ಸೊ ಇವಾಗ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಹೇಳಬೇಕು ಅಂದ್ರೆ ನಾನು ಈ ಹೂಡಿಕೆ ಮಾಡೋದೆಲ್ಲ ನಾನು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್, ಇಲ್ಲ ಅಂದ್ರೆ ಬೀಸೆನೆ. ಸೊ ಅದಕ್ಕೆ ನಾನು ತುಂಬಾ ಕಾಂಪ್ಲಿಕೇಟೆಡ್ ಲಾಜಿಕ್ ಎಲ್ಲ ಯೂಸ್ ಮಾಡಲ್ಲ. ವೆರಿ ಸಿಂಪಲ್. ನಾನು ಯಾವ ಇಂಡಿಕೇಟರ್ ಇದು ಯಾವ್ದು ಡೈಲಿ ಬೇಸಿಸ್ ಅಲ್ಲಿ ಏನು ನೋಡಲ್ಲ. ಸೊ ಏನ್ ಯೂಸ್ ಮಾಡ್ತೀನಿ ನಾನು ಅಂದ್ರೆ ಸಿಂಪಲ್ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ತೀನಿ ಅಷ್ಟೇ ನಾನು. ಈ ಸಪೋರ್ಟ್ ರೆಸಿಸ್ಟೆನ್ಸ್ ತುಂಬಾ ಪವರ್ಫುಲ್ ಇದ್ರಲ್ಲಿ. ಯಾಕಂದ್ರೆ ಈಗ ನನಗ್ ಕಾಣೋ ಡೇಟಾ ಬೇರೆಯವ್ರಿಗೆ ಎಲ್ಲ ಇಡೀ ಪ್ರಪಂಚದಲ್ಲಿರೋ ಎಲ್ಲರಿಗೂ ಕಾಣ್ತಾ ಇರುತ್ತೆ. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದೇ ಝೋನ್ಸ್ ಅಲ್ಲೇ ಟ್ರ್ಯಾಪ್ ಮಾಡೋದು ಜಾಸ್ತಿ. ಕರೆಕ್ಟ್. ಸೊ ನಿಮ್ಗೆ ಯಾವಾಗ್ಲೂ ಒಂದು ಅಡ್ವೈಸ್ ಕೊಡ್ಬೇಕು ಅಂದ್ರೆ ಏನೋ ಒಂದು ಸ್ಟಾಕ್ ಎಂಟರ್ ಆಗ್ಬೇಕು ಅಥವಾ ಇದು ಹಾಕ್ಬೇಕು ಅಂದ್ರೆ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ. ಸೊ ಇವಾಗ ವೀಕ್ಲಿ ಚಾರ್ಟ್ಸ್ ನೋಡಿ ಫಸ್ಟ್, ಅದಾದ್ಮೇಲೆ ಡೈಲಿ ಚಾರ್ಟ್ಸ್ ಬನ್ನಿ, ಆಮೇಲೆ ಅವರ್ಲಿ ಚಾರ್ಟ್ಸ್ ಬನ್ನಿ, ಆಮೇಲೆ ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ಆ ಝೋನ್ಸ್ ಇರತ್ತಲ್ಲ ಅದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕೋ ಬೇಡವೋ ಅನ್ನೋದು ಡಿಸೈಡ್ ಮಾಡಿ. ಯಾಕೆಂದ್ರೆ ಈಗ ರಿಲಯನ್ಸ್ ಅಂತ ತಗೊಳ್ಳಿ, ಅದ್ರದ್ದು ವೀಕ್ಲಿ ಚಾರ್ಟ್ಸ್ ನೋಡಿದಾಗ ಒಂದು ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಎಷ್ಟೊಂದ್ ಜನಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸ್ಬೋದು. ಅದು ಸಿಂಪ್ಲಿಫೈ ಮಾಡ್ಬೇಕು ಅಂದ್ರೆ ಒಂದು ಚಾರ್ಟ್ ಟ್ರೇಡಿಂಗ್ ವ್ಯೂ ಆಗ್ಲಿ ಯಾವ್ದೋ ಒಂದು ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಓಪನ್ ಮಾಡಿದ್ರೆ ನೀವು ಆ ಕ್ಯಾಂಡಲ್ ಸ್ಟಿಕ್ಸ್ ಎಷ್ಟ್ ಮೇಲ್ ಹೋಗಿ ಮತ್ತೆ ಕೆಳಗ್ ಬೀಳತ್ತಲ್ಲ, ಆ ಮೇಲ್ ಹೋಗಿರೋದೇನೆ ರೆಸಿಸ್ಟೆನ್ಸ್, ಕೆಳಗಡೆ ಎಲ್ಲಿ ಇವ್ರಿಗೂ ಬಂದಿದೆಯಲ್ಲ ಅದು ಸಪೋರ್ಟ್. ಸೊ ಎಷ್ಟ್ ಸಲ ಸಪೋರ್ಟ್ ತಗೊಳತ್ತೆ ಅಷ್ಟು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ, ಎಷ್ಟ್ ಸಲ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ ಅಷ್ಟು ಸಲ ಆ ಸ್ಟಾಕ್ ಆ ಒಂದ್ ಝೋನ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಈ ಒಂದು ಇನ್ಫಾರ್ಮೇಶನ್ ಎಲ್ರಿಗೂ ಗೊತ್ತಿರುತ್ತೆ, ನನ್ನೊಬ್ಬನ್ಗಲ್ಲ, ನೀವು ನೋಡಿದ್ರು ಗೊತ್ತಾಗುತ್ತೆ. ಇನ್ಯಾ ಸೊ ದುಡ್ಡು ಯಾಕೆ ಮಾಡಕ್ ಆಗಲ್ಲ ಅಂತ ಕೇಳ್ಬೋದು ನೀವು. ಸೊ ಯಾಕಂದ್ರೆ ಇದು ಎಲ್ಲ ನೋನ್ ಇದು. ಸೊ ಅದೇ ತುಂಬಾ ಇಂಪಾರ್ಟೆಂಟ್. ಇದು ಒಂದೇ ಸಾಲಲ್ಲ ನಿಮ್ಗೆ. ಕರೆಕ್ಟ್. ನಿಮ್ಗೆ ಇದ್ರ ಜೊತೆಗೆ ನಿಮ್ಗೆ ಬೇರೆ ಒಂದು ಇದರಿಂದ ಏನೋ ಒಂದು ಮೆಥಡ್ ಸಪೋರ್ಟ್ ಮಾಡ್ಲೇಬೇಕು. ಸೊ ಇದೊಂದು ಎಂಟ್ರಿ ಕ್ರೈಟೀರಿಯಾ ನೋಡಕ್ಕೆ ನೀವು ಸುಮ್ನೆ ಬ್ಲೈಂಡ್ಲಿ ಯಾವ್ದೋ ಒಂದು ಎಂಟರ್ ಆಗಕ್ಕಿಂತ ಬೇರೆ ಬೇರೆ ಟೈಮ್ ಫ್ರೇಮ್ಸ್ ಅಲ್ಲಿ ನೋಡಿ ಒಂದ್ ಚಾರ್ಟ್ ನ, ಆಮೇಲೆ ನೀವು ಡಿಸೈಡ್ ಮಾಡಿ ಎಂಟರ್ ಆಗ್ಬೇಕಾ ಬೇಡವಾ ಅಂತ. ಆಮೇಲೆ ಯೂಶಲಿ ಸಪೋರ್ಟ್ ಹತ್ರ ಇದ್ದಾಗ ಬ್ರೇಕ್ ಆಗತ್ತೋ ಇಲ್ವೋ ಅಂತ ನೋಡ್ಕೊಂಡು ಎಂಟರ್ ಆಗ್ಬೇಕಾಗತ್ತೆ. ಸೊ ವೀಕ್ಲಿ ತುಂಬಾ ಸ್ಟ್ರಾಂಗ್ ಡೇಟಾ ಇರುತ್ತೆ, ಒಂದು 7 ದಿನದ ಟೈಮ್ ಫ್ರೇಮ್ ಅಲ್ಲಿ ಇರುತ್ತೆ. ಸೊ ಅದೆಲ್ಲ ಸ್ಟ್ರಾಂಗ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್. ಯೂಶಲಿ ರೆಸಿಸ್ಟೆನ್ಸ್ ಹತ್ರ ಅಥವಾ ಸಪೋರ್ಟ್ ಹತ್ರ ಟ್ರೇಡ್ ಮಾಡೋದು ಸುಲಭ ಅನ್ಸುತ್ತೆ. ಪ್ಲಸ್ ಸ್ಟಾಕ್ ಪಿಕ್ಕಿಂಗ್ ಕೂಡ ನಿಫ್ಟಿ 50 ಮಾಡಿ ಅಥವಾ ಬೀಸಲ್ ಮಾಡಿ, ಇದು ತುಂಬಾ ಇಂಪಾರ್ಟೆಂಟ್. ಇದಕ್ಕಾಯ್ತು ನೀವು ಹೇಳಿದ್ರಿ. ಸೊ ಇದನ್ನ ನೀವು ಏನಕ್ಕೆ ಯೂಸ್ ಮಾಡ್ತೀರಾ? ಸ್ವಿಂಗ್ ಟ್ರೇಡ್ ಏನಾದ್ರು ಮಾಡ್ತೀರಾ ಇದರಲ್ಲಿ? ಸ್ವಿಂಗ್ ಟ್ರೇಡ್ ಯೂಸ್ ಮಾಡ್ತೀನಿ ನಾನು ಇದನ್ನ. ಈ ಲಾಜಿಕ್ ನ ಯೂಶಲಿ ಸ್ವಿಂಗ್ ಟ್ರೇಡ್ಸ್ ಗೆ ಯೂಸ್ ಮಾಡ್ತೀನಿ. ಸೊ ನಮ್ಮ ವೀಕ್ಷಕರಿಗೆ ಇದರಲ್ಲಿ ಸ್ವಲ್ಪ ಡೌಟ್ ಇದೆ, ಇಂಟ್ರಾ ಡೇ ಟ್ರೇಡ್ ಅಂದ್ರೆ ಏನು, ಸ್ವಿಂಗ್ ಟ್ರೇಡ್ ಅಂದ್ರೆ ಏನು? ಸೊ ಆಮೇಲೆ ಇಂಟ್ರಾ ಡೇ ಫ್ಯೂಚರ್ ಅಂಡ್ ಆಪ್ಷನ್ ಒಳಗಡೆ ಎಷ್ಟು ತರದಲ್ಲಿ ಇರುತ್ತೆ, ನಾವು ಇಂಟ್ರಾ ಡೇ ಮಾಡ್ಬೋದಾ ಅಥವಾ ಕ್ಯಾರಿ ಮಾಡ್ಬೋದಾ?
ಓಕೆ, ಅದ್ರ ಬಗ್ಗೆ ಏನಾದ್ರು ನೀವು ಚೂರು ಇನ್ಫಾರ್ಮೇಶನ್ ಕೊಡ್ಬೋದು? ಸೊ ಈಗ ಇಂಟ್ರಾ ಡೇ ಅಂದ್ರೆ ನಾನು ಹೇಳ್ದಂಗೆ 9:15 ಸ್ಟಾರ್ಟ್ ಆಗುತ್ತೆ ಟ್ರೇಡ್, 3:30ಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ಲ, ಅವಾಗ 3:30ಗೆ ನಿಮಗೆ ಈ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಏನು ಪೊಸಿಷನ್ಸ್ ಇರಬಾರ್ದು, ಅದು ಇಂಟ್ರಾ ಡೇ. ಸೊ ನೀವೀಗ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಆಗ್ಲಿ ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಆಗ್ಲಿ ಅವತ್ತಿಂದ ಅವತ್ತು ಮುಗಿಸ್ಬಿಡ್ತೀರಾ, ಅಂದ್ರೆ ಬೆಳಿಗ್ಗೆ 9:30 ತಗೊಂಡು 3:30 ನಾನು ಕ್ಲೋಸ್ ಮಾಡ್ಬಿಡ್ಬೇಕು. ಸೊ ಅದು ಇಂಟ್ರಾ ಡೇ ಆಗುತ್ತೆ. ಪೊಸಿಷನಲ್ ಯಾವಾಗ ಅಂದ್ರೆ ಇಲ್ಲ ನಾನು ಈ ಒಂದು ಸ್ಟಾಕ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಹಿಡ್ಕೊಳಕ್ಕೆ, ಸೊ ಓವರ್ ನೈಟ್ ಕೂಡ ಹಿಡ್ಕೊಂಡು ನಾಳೆ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ್ಲೂ ನಂಗೆ ಆ ಪೊಸಿಷನ್ ಆಕ್ಟಿವ್ ಇರುತ್ತೆ ಅನ್ನೋದೆಲ್ಲ ಪೊಸಿಷನಲ್. ಸೊ ಈ ಪೊಸಿಷನಲ್ ಗೆ ಅದರದೇ ಆದಂತ ಒಂದು ರಿಸ್ಕ್ ಮತ್ತೆ ಇದಿರುತ್ತೆ, ಯಾಕೆಂದ್ರೆ ಓವರ್ ನೈಟ್ ಏನ್ ಬೇಕಿದ್ರು ಆಗ್ಬೋದು, ನಮ್ ಕೈಲಿ ಇಲ್ಲ ಅದು. ಸೊ ಅದು ಆ ಇವೆಂಟ್ ಮೇಲೆ ಯೂಶಲಿ ಏನ್ ಗೊತ್ತಾ, ಈ ಮಾರ್ಕೆಟ್ ಮೂವ್ಮೆಂಟ್ ಎಲ್ಲ ತುಂಬಾ ಸೆನ್ಸಿಟಿವ್. ಈಗ ಆಕ್ಚುಯಲ್ ನ್ಯೂಸ್ ಬರಕ್ಕಿಂತ ಮುಂಚೆನೆ ರಿಯಾಕ್ಟ್ ಆಗೋಗಿರುತ್ತೆ ಮಾರ್ಕೆಟ್. ಸೊ ಅದು ಆಕ್ಚುಯಲ್ ನ್ಯೂಸ್ ಆಮೇಲೆ ನಿಮ್ಗೆ ಗೊತ್ತಾಗೋದು. ರಿಟೇಲ್ ಟ್ರೇಡರ್ಸ್ ಯೂಶಲಿ ರಿಯಾಕ್ಷನ್ ಗೊತ್ತಾಗೋದು ಆಮೇಲೆನೆ, ಫಸ್ಟ್ ಸ್ಟಾಕ್ ಮಾರ್ಕೆಟ್ ಹೇಳ್ಬಿಡತ್ತೆ ನಿಮ್ಗೆ ಮೇಲ ಕೆಳಗ ಅಂತ. ಸೊ ಈಗೊಂದು ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಬರುತ್ತೆ ನಾಳೆ ದಿನ ಅಂದ್ರೆ ನಿಮ್ಗೊಂದು 2 ವಾರ ಇಲ್ಲ 3 ವಾರದ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಪ್ರೈಸ್ ಆಕ್ಷನ್ ಅಂತ. ಸೊ ಅದು ಪ್ರಿಡಿಕ್ಟ್ ಮಾಡೋದ್ ಕಷ್ಟ ಆಗುತ್ತೆ. ಸೊ ಈ ತರ ಒಂದು ನ್ಯೂಸ್ ಬೇಸ್ಡ್ ಇರುತ್ತಲ್ಲ, ಅದರಿಂದ ಏನೋ ಇಂಟ್ರಾಡೇದು ಅದರದೇ ಆದಂತ ಅಡ್ವಾಂಟೇಜಸ್ ಇರುತ್ತೆ ಮತ್ತೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಪೊಸಿಷನಲ್ ಆಗಿ ಅದೇ ಅದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಯಾಕೆ ಅಂದ್ರೆ ಈಗ ಪೊಸಿಷನಲ್ ನೀವು ಮಾಡಿದ್ರೆ ಜಾಸ್ತಿ ರಿವಾರ್ಡ್ ತಗೋಬಹುದು ನೀವು. ಅಂದ್ರೆ ಈಗ ಬೇಗ ಬುಕ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ನೀವು ಇಟ್ಕೊಂಡಿದ್ರೆ ಅದು 2% ಅಪ್ ಇರುತ್ತೆ ಮಾರನೇ ದಿನ. ಸೊ ಅದೇ ಸ್ಟಾಕ್, ಸೊ ನೀವು ಇಟ್ಕೊಂಡಿದ್ರೆ ಅದಷ್ಟು ಕ್ಯಾಪ್ಚರ್ ಮಾಡ್ಬೋದಲ್ವಾ. ಸೊ ಆ ಒಂದು ಎಂಟೈರ್ ಸ್ವಿಂಗ್ ನೀವೇನ್ ತಗೊಂತೀರಲ್ಲ ಅದು ಸ್ವಿಂಗ್ ಟ್ರೇಡಿಂಗ್ ಅಂತಾರೆ. ಈಗ ಇಟ್ಕೊಂಡು ಒಂದು ರೆಸಿಸ್ಟೆನ್ಸ್ ವರ್ಗು ಬರೋವರೆಗೂ ಸಪೋರ್ಟ್ ಅಲ್ಲಿ ತಗೊಂಡಿರ್ತೀರಾ, ರೆಸಿಸ್ಟೆನ್ಸ್ ವರ್ಗು ಬರೋವರೆಗೂ ವೆಯ್ಟ್ ಮಾಡೋದು, ಆಮೇಲೆ ಅಲ್ಲಿ ಮಾರೋದು ಸ್ವಿಂಗ್ ಟ್ರೇಡ್. ಸೊ ಇಟ್ ಕ್ಯಾನ್ ಟೇಕ್ 7 days, 7 ದಿನ ಆಗ್ಬೋದು, 10 ದಿನ ಆಗ್ಬೋದು, 1 ತಿಂಗಳಾಗ್ಬೋದು. ಒಂದು ಫಂಡಮೆಂಟಲ್ ಸ್ಟಾಕ್ ಅಲ್ಲಿ ಎಂಟರ್ ಆಗಿ ಸಪೋರ್ಟ್ ಹತ್ರ ತಗೊಂಡು ರೆಸಿಸ್ಟೆನ್ಸ್ ವರ್ಗು ನೀವು ಹಿಡ್ಕೊಂಡು ಈಚೆ ಬರೋದು, ಇದು ಸ್ವಿಂಗ್ ಟ್ರೇಡ್ಸ್. ಸೊ ಅದು ಪೊಸಿಷನ್ ಅಲ್ಲೇ ಆಗುತ್ತೆ, ಯಾಕಂದ್ರೆ ಒಂದ್ ದಿನದಲ್ಲಿ ಅದು ಹೊಟ್ಟೋಗಲ್ಲ, ಸುಮಾರು ದೂರ ಇರುತ್ತೆ. ಸೊ ಈ ತರ ಒಂದು ಇದೆ. ಆಮೇಲೆ ಈ F&O ಬಗ್ಗೆ ಬಂದಾಗ ಆಪ್ಷನ್ ಬೈಯಿಂಗ್ ಆಪ್ಷನ್ ಸೆಲ್ಲಿಂಗ್ ಎಕ್ಸ್ಪ್ಲೈನ್ ಮಾಡಿದೆ. ಈ ಆಪ್ಷನ್ ಬೈಯಿಂಗ್ ಆಪ್ಷನ್ ಸೆಲ್ಲಿಂಗು ಪೊಸಿಷನಲ್ ಅಂದ್ರೆ ಇವಾಗ ಸೆಬಿ ಏನ್ ಅಲೋ ಮಾಡತ್ ನಮ್ಗೆ ಅಂದ್ರೆ ಎಕ್ಸ್ಪೈರೀಸ್ ಇದೆ ನಮ್ಗೆ ಈ ಕಾಂಟ್ರಾಕ್ಟ್ಸ್ ಗೆಲ್ಲ. ಸೊ ವೀಕ್ಲಿ ಇರೋದು, ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ವೀಕ್ಲಿ ಇದೆ ಈಗ ಸದ್ಯಕ್ಕೆ. ಆಮೇಲೆ ಮಂತ್ಲಿ ಕಾಂಟ್ರಾಕ್ಟ್ಸ್ ಇದೆ. ಸ್ಟಾಕ್ಸ್ ಎಲ್ಲಾನು ಮಂತ್ಲಿನೇ, ಈ ವೀಕ್ಲಿ ಮಾತ್ರ ಇಂಡೆಕ್ಸಸ್ ಇಷ್ಟಿದೆ. ಸೊ ನಾವು ಆಪ್ಷನ್ ಬೈಯಿಂಗ್ ಮಾಡ್ಬೋದು, ಸೆಲ್ಲಿಂಗ್ ಮಾಡ್ಬೋದು, ಇಷ್ಟ ತರ ಇದೆ. ಓಕೆ ಸರ್, ಟೈಮ್ ಫ್ರೇಮ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ, ಸೊ ಯಾವ ಟೈಮ್, ಯಾವ ಈ ಇಂಟ್ರಾಡೇ ಮಾಡೋದಕ್ಕೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಾ, ಅಥವಾ ಸ್ವಿಂಗಿಗೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಓಕೆ, ಒಳ್ಳೆ ಕ್ವಶನ್ ಇದೆ ಆಕ್ಚುಲಿ. ಏನು ಅಂದ್ರೆ ನಾನು 2 ಪಾರ್ಟ್ ಡಿವೈಡ್ ಮಾಡ್ತೀನಿ ಆನ್ಸರ್ನ. ನೀವು ಯಾವಾಗ್ಲೂ ಅಷ್ಟೇ ಪೋರ್ಟ್ಫೋಲಿಯೋ ಸ್ಟಾಕ್ಸ್ ಅಂತ ಒಂದು ಮಾಡಿಟ್ಕೋಬೇಕು ನೀವು. ಅದೇನು ಅಂದ್ರೆ ನಾನು ಮುಂಚೆ ಹೇಳಿದ್ನಲ್ಲ, ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಅಲ್ಲಿ ಹಾಕ್ಬಿಟ್ಟು ಒಳ್ಳೊಳ್ಳೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಮರ್ತು ಬಿಡೋದು, ಅದು ನಿಮ್ದು ಪೋರ್ಟ್ಫೋಲಿಯೋ. ಅದು ಅಸೆಟ್ ಕ್ಲಾಸ್ ಬಿಲ್ಡ್ ಮಾಡೋದು ನಿಮ್ಮೊಂದು 10 ವರ್ಷ ಬಿಟ್ರೆ. ಆ ತರದ್ ಒಂದಿರುತ್ತೆ ನಿಮ್ಗೆ. ಈಗ ಒಂದು 10 ಲಕ್ಷ ಇದೆ ಅಂದ್ರೆ 5 ಲಕ್ಷ ನನಗೆ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಇದು. ಸೊ ಇದಕ್ಕೆ ನಿಮ್ಗೆ ಟೈಮ್ ಫ್ರೇಮ್ ಬೇಡ, ಯಾಕೆಂದ್ರೆ ಇದು ನಿಮ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಜನರೇಷನ್ ಕೊಡೋದು, ಇಲ್ಲಾಂದ್ರೆ ಇದೇ ಒಂದು 10 ವರ್ಷ 15 ವರ್ಷ ವೆಯ್ಟ್ ಮಾಡಬೇಕು. ಈ ತರದ್ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿ ಇರುತ್ತೆ. ಸೊ ಆಯ್ತಾ, ಇದರಲ್ಲಿ ನಿಮಗೆ ಟೈಮ್ ಫ್ರೇಮ್ ನೋಡೋದು ಬೇಡ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ಯಾಪಿಟಲ್ ನೀವು ಸ್ಪ್ಲಿಟ್ ಮಾಡ್ತೀರಲ್ಲ, ಅದರಲ್ಲಿ ನಿಮ್ಗೆ ಸ್ಟಾಕ್ಸ್ ಈಗ ಸ್ವಿಂಗ್ ಟ್ರೇಡ್ಸ್ ಅಥವಾ ಇದು ಹೇಳ್ತೀರ, ಅದಕ್ಕೆ ಟೈಮ್ ಫ್ರೇಮ್ ಬೇಕು. ಸೊ ಟೈಮ್ ಫ್ರೇಮ್ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ OHLC ಅಂತ ಒಂದು ಕಾನ್ಸೆಪ್ಟ್ ಇದೆ. OHLC ತುಂಬಾ ಒಂಥರ ವಿಚಿತ್ರವಾಗಿ ಕೇಳ್ಬೋದು ನಿಮ್ಗೆ. ಏನು ಅಂದ್ರೆ ಓಪನ್, ಹೈ, ಲೋ ಅಂಡ್ ಕ್ಲೋಸ್ ಅಂತ. ಅದು ಒಂದು ಕ್ಯಾಂಡಲ್ ಸ್ಟಿಕ್ ಅದು ಕ್ಯಾಂಡಲ್ ಸ್ಟಿಕ್ ಇಸ್ ಮೇಡ್ ಅಪ್ ಆಫ್ OHLC. ಒಂದು ಓಪನ್ ಇರುತ್ತೆ, ಕ್ಲೋಸ್ ಇರುತ್ತೆ, ಹೈ ಇರುತ್ತೆ, ಲೋ ಇರುತ್ತೆ, ಒಂದು ಯಾವುದೇ ಒಂದು ಕ್ಯಾಂಡಲ್ ಅಲ್ಲೂ. ಸೊ ಈಗ 1 minute ಟೈಮ್ ಫ್ರೇಮ್ ಅಂತ ತಗೊಂಡ್ರೆ 1 ಕ್ಯಾಂಡಲ್ ಫಾರ್ಮ್ ಆಗುತ್ತೆ 1 ನಿಮಿಷಕ್ಕೆ, ಅದು ಟೈಮ್ ಫ್ರೇಮ್. ಸೊ 5 ನಿಮಿಷದ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡಿದ್ರೆ 5 ನಿಮಿಷಕ್ಕೆ 1 ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಇದು ಅರ್ಥ ಮಾಡ್ಕೋಬೇಕು. ತುಂಬಾ ಅಂದ್ರೆ ಯಾರು ನೋಡೇ ಇಲ್ಲ ಚಾರ್ಟು ಅಂತ ಅಸ್ಯೂಮ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಯಾರೋ ಒಬ್ರು ಫ್ರೆಶ್ ಆಗಿ ಫಸ್ಟ್ ಡೇ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಏನು ಅಂದ್ರೆ 1 ಕ್ಯಾಂಡಲ್ ಫಾರ್ಮೇಶನ್ ಒಂದು ಟೈಮ್ ಫ್ರೇಮ್ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಹೋಗುತ್ತೆ. ಈಗ ಎಸ್ಪೆಷಲಿ ಇಂಟ್ರಾಡೇಗೆ ಈ ಟೈಮ್ ಫ್ರೇಮ್ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕೆಂದ್ರೆ ಇಂಟ್ರಾಡೇ ಅಂತ ನಾನು ಮುಂಚೆ ಏನ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, 9 ಕಾಲಕ್ಕೆ ಎಂಟರ್ ಆಗೋದು, 3ವರೆಗೆ ಕ್ಲೋಸ್ ಮಾಡೋದು. ಈ ಒಂದು ಸಿನಾರಿಯೋದಲ್ಲಿ ನೀವು 1 hour ಅಥವಾ 2 hours ಟೈಮ್ ಫ್ರೇಮ್ ಇಟ್ಕೊಂಡ್ರೆ ಸಾಲಲ್ಲ. ಯಾಕಂದ್ರೆ 6 hour ಟ್ರೇಡಿಂಗ್ ಇರೋದು, ಅದ್ರಲ್ಲಿ 1 hour ಚಾರ್ಟ್ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ಬೇಕು ಅಂದ್ರೆ ನೀವು ಯಾವಾಗ ಎಂಟರ್ ಆಗ್ತೀರಾ, ಯಾವಾಗ ಎಕ್ಸಿಟ್ ಆಗ್ತೀರಾ. ಅದು ಹೈಯರ್ ಟೈಮ್ ಫ್ರೇಮ್ ನೀವು ನೋಡ್ಕೊಂಡು ಹೋಗ್ತಾ ಇದ್ದಾಗ್ಲೇ ಜಾಸ್ತಿ ಲಾಸ್ ತಗೋಬೇಕಾಗತ್ತೆ ನೀವು. ಯಾಕೆ ಅಂದ್ರೆ
ಆ ಒಂದು ಮೂವ್ಮೆಂಟ್ ಆಫ್ ದ ಪ್ರೈಸ್ ತುಂಬಾ ವೇರಿಯೇಷನ್ ಇರುತ್ತೆ. ಈಗ ಒಂದು ಕಂಪನಿ 600ಕ್ಕೆ ಹೈ ಮಾಡಿರ್ಬೋದು, ಅದ್ 400ಕ್ಕೆ ಬಂದಿರ್ಬೋದು. ಅದು ಒಂದ್ ಕ್ಯಾಂಡಲ್ ಇನ್ನ ಡೈಲಿ ಟೈಮ್ ಫ್ರೇಮ್ ಇರ್ಬೋದು, ಅಂದ್ರೆ ಅಥವಾ ವೀಕ್ಲಿ ಟೈಮ್ ಫ್ರೇಮ್ ಇರ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಏನು ಅಂದ್ರೆ ಒಂದು ಹೈಯರ್ ಟೈಮ್ ಫ್ರೇಮ್ಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಸ್ಟಾಪ್ ಲಾಸ್ ಗಳು ನೀವು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ, ಹಾಗೇನೆ ರಿಸ್ಕು ಇರುತ್ತೆ. ಸೊ ಇದಕ್ಕೆಲ್ಲಾನು ಬ್ಯಾಕ್ ಟೆಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್. ಯಾವ ತರ ಮಾಡ್ಬೇಕು ಏನು ಅನ್ನೋದು ಆಮೇಲೆ ಹೇಳ್ತೀನಿ ನಿಮ್ಗೆ. ಬಟ್ ಏನು ಅನ್ನೋದು ಟೈಮ್ ಫ್ರೇಮ್ ಅಂತ ಬಂದಾಗ ನಿಮ್ಗೆ ಈ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಯೂಶಲಿ ಇಂಟ್ರಾಡೇ ಬಂದಾಗ ನನ್ನ ಪ್ರಕಾರ 5 or 15 ಮಿನಿಟ್ಸ್ ತುಂಬಾನೇ ಅದು ಸಾಕು. ಅಂದ್ರೆ ನೀವು ಪ್ರೈಸ್ ಆಕ್ಷನ್ ನೋಡ್ಬೇಕು ಅಂದ್ರೆ ನನ್ನ ಪ್ರಕಾರ ಪರ್ಸನಲ್ ಪ್ರಿಫರೆನ್ಸ್ ಇಸ್ 15 ಮಿನಿಟ್ಸ್, ನಾಟ್ ಇವನ್ 5 ಮಿನಿಟ್ಸ್. 15 ಮಿನಿಟ್ಸ್ ವಿಲ್ ಗಿವ್ ಅ ಗುಡ್ ಎಂಟ್ರಿ ಪಾಯಿಂಟ್ ಅಂಡ್ ಎಕ್ಸಿಟ್ ಪಾಯಿಂಟ್. ನಿಮಗೆ ಒಳ್ಳೆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಸಿಗುತ್ತೆ ಇಂಟ್ರಾಡೇ ಮಾಡಬೇಕು ಅಂದ್ರೆ. ಅದೇ ಪೊಸಿಷನಲ್ ಅಂತ ಹೇಳಿದ್ನಲ್ಲ, ಪೊಸಿಷನಲ್ ಅಂದ್ರೆ ಸ್ವಿಂಗ್ ಟ್ರೇಡ್ಸ್ ಕ್ಯಾರಿ ಮಾಡ್ತೀರಾ, ಒಂದ್ ಸಪೋರ್ಟ್ ಹತ್ರ ತಗೊಂಡಿರ್ತೀರಾ, ನಾನು ಮುಂಚೆ ಎಕ್ಸ್ಪ್ಲೇನ್ ಮಾಡ್ದಂಗೆ ರೆಸಿಸ್ಟೆನ್ಸ್ ವರ್ಗೂ ಇಟ್ಕೋಬೇಕಲ್ಲ. ಸೊ ಅದನ್ನೆಲ್ಲಾನು ಯೂಶಲಿ ವೀಕ್ಲಿ ಆರ್ ಅವರ್ಲಿ, ಡೈಲಿ ಆರ್ ಅವರ್ಲಿ ಕ್ಯಾಂಡಲ್ಸ್ ನೋಡೋದು ಒಳ್ಳೇದು ಟೈಮ್ ಫ್ರೇಮ್. ಸೊ ಆ ಟೈಮ್ ಫ್ರೇಮ್ ವೀಕ್ಲಿ ನೋಡಿದಾಗ ತುಂಬಾ ಸ್ಟ್ರೆಂತ್ ಇರುತ್ತೆ ಒಂದು ಟ್ರೆಂಡ್ ಅಲ್ಲಿ. ಸೊ ಈಗ ಮೇಲ್ ಹೋಗ್ತಾ ಇದ್ರೆ ಅದು ಇನ್ನೂ ಮೇಲ್ ಹೋಗುತ್ತೆ ಅನ್ನೋ ಒಂದು ಅಸಂಪ್ಷನ್. ಸೊ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರಿಗೆ ಹೇಳ್ಬೇಕು ಏನು ಅಂದ್ರೆ, ನೆವರ್ ಬೆಟ್ ಅಗೇನ್ಸ್ಟ್ ದ ಟ್ರೆಂಡ್, ಗೋ ವಿತ್ ದ ಟ್ರೆಂಡ್, ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟು ಹೊಟ್ಟೋಗಿದ್ಯಲ್ಲ ಇಲ್ಲಿಂದ ಬಿದ್ದೆ ಬೀಳತ್ತೆ ಅಂತ ತಗೊಂಡ್ರೆ ನೀವು ಸ್ಟಾಕ್ ನ, ಮಾರ್ಕೆಟ್ ವಿರುದ್ಧ ಹೋರಾಡಕ್ಕೆ ಹೋಗ್ಬಿಡ್ತಾರೆ, ಇನ್ನು ಮೇಲೆ ಹೋಗುತ್ತದು ಯಾವಾಗ್ಲೂ ಅಷ್ಟೇ. ಇಷ್ಟೊಂದು ಬಿದ್ದೋಗಿದೆಯಲ್ಲ ಈಗ ನಾನು ಎಂಟರ್ ಆಗ್ತೀನಿ, ತುಂಬಾ ಚೀಪ್ ಆಗಿದೆ ಅಂದ್ರೆ ಇನ್ನು ಬೀಳತ್ತೆ. ನೀವು ಒಂದು ಅರ್ಥ ಮಾಡ್ಕೋಬೇಕು ಏನು ಅಂದ್ರೆ, ಈ ದೊಡ್ಡ ದೊಡ್ಡ ಜನ ಹೇಗ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಒಂದ್ಸಲ ಅದ್ ಬಿದ್ರೆ ಅದನ್ನ ಮತ್ತೆ ನೋಡೋದು ಇಲ್ಲ ಅವರು. ಸೊ ಇನ್ನೂ ಕೆಳಗೆ ಹೋಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ. ಇದ್ಲ ತುಂಬಾ ಮೇಲ್ ಹೋಗ್ತಿದೆ ಅಂದ್ರೆ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ ಆ ಸ್ಟಾಕ್ ಮೇಲೆ, ಏನೋ ಒಂದು ಮಾಡ್ತಿದೆ ಕಂಪನಿ. ಸೊ ಅದು ಒಂದು ಅಂದ್ರೆ ನಾನು ಹೇಳ್ತಿರೋದು ಇದೆಲ್ಲ ಫಂಡಮೆಂಟಲಿ ಒಳ್ಳೆ ಸ್ಟಾಕ್ಗೆ, ಪೆನ್ನಿ ಸ್ಟಾಕ್ಗೆಲ್ಲ. ಸೊ ಅದು ಒಳ್ಳೆ ಸ್ಟಾಕ್ಗೆ ಇದು ತುಂಬಾ ಇಂಪಾರ್ಟೆಂಟ್. ದಟ್ ಈ ತರ ಒಂದು ಟ್ರೇಡ್ ಮಾಡೋದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದೇ ಟ್ರೆಂಡ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಬಹಳ ಕಷ್ಟ. ಯಾವತ್ತು ಟ್ರೆಂಡ್ ವಿರುದ್ಧ ಹೋದವರು ಯಾವತ್ತು ದುಡ್ಡು ಮಾಡೋ ಕಷ್ಟ. ಮೇನ್ ಆಗಿ ಏನು ಅಂತಂದ್ರೆ, ನೀವೇನಾದ್ರು ಟ್ರೇಡರ್ ಆಗಿದ್ದೀರಾ, ಅದು ಆಗ್ಬೇಕು ಅಂತ ಇದೀರಾ ಅಂತಂದ್ರೆ, ಸೊ ಟ್ರೆಂಡ್ ನ ಐಡೆಂಟಿಫೈ ಮಾಡೋದು ತುಂಬಾ ಮಹತ್ವಪೂರ್ಣವಾದ ಒಂದು ಕಾರ್ಯನ ನಡೆಸುತ್ತೆ ಅಂತ ಹೇಳ್ಬೋದು. ಸೊ ನೀವು ಟ್ರೆಂಡ್ ನ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ಟ್ರೆಂಡ್ ಅನ್ನ ತುಂಬಾ ವೇಸ್ ಅಲ್ಲಿ ಐಡೆಂಟಿಫೈ ಮಾಡಬಹುದು. ಈ ಮಲ್ಟಿಪಲ್ ಟೈಮ್ ಫ್ರೇಮ್ಸ್ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ ಅದು ಇದು ಏನು ಕ್ಯಾಂಡಲ್ ಫಾರ್ಮೇಶನ್ ನೋಡ್ಬೇಕಾಗತ್ತೆ. ಈಗ ಹೈಯರ್ ಹೈಸ್ ಫಾರ್ಮೇಶನ್ ಆಗ್ತಾ ಇದ್ರೆ ಅದು ಟ್ರೆಂಡ್ ತುಂಬಾ ಸ್ಟ್ರಾಂಗ್ ಇದೆ ಅಂತ. ಹೈಯರ್ ಹೈ ಅಂದ್ರೆ ಏನಂತ ಕೇಳ್ಬೋದು ನೀವು. ಒಂದು ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗ, ಅದ್ರ ಮೇಲ್ಗಡೆ ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು, ಅದ್ರ ಮೇಲ್ಗಡೆ ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು. ಇದು ಹೈಯರ್ ಹೈ ಫಾರ್ಮೇಶನ್ ಆಗುತ್ತೆ. ಸೊ ಇದೊಂದು ಪ್ಯಾಟರ್ನ್ ನಾನು ಹೇಳ್ತಿರೋದು, ಕನ್ಫ್ಯೂಸ್ ಮಾಡಕ್ಕೆ ಅಲ್ಲ. ಇನ್ನೊಂದು ಸಿಂಪಲ್ ಹೇಳ್ಬಿಡ್ತೀನಿ ನೋಡಿ. ಇವರು ಹೇಳ್ತಾ ಇದ್ರಲ್ಲ ಹೈಯರ್ ಐಸ್ ಹೈಯರ್ ಲೋಸ್ ಅಂತ ಹೇಳಿ, ಈ ಒಂದು ಟ್ರೆಂಡ್ ಫಾರ್ಮೇಷನ್ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಯಾವತ್ತೂ ಕೂಡ ಸ್ಟಾಕ್ ಮಾರ್ಕೆಟ್ ಈ ರೀತಿ ಸ್ಟ್ರೈಟ್ ಆಗಿ ಹೋಗಲ್ಲ. ಸೊ ಯಾವ ರೀತಿ ಹೋಗುತ್ತೆ, ಮೇಲೋಗಿ ಕೆಳಗಡೆ ಬಂದು, ಮೇಲೋಗಿ ಕೆಳಗಡೆ ಬಂದು, ಈ ರೀತಿ ಗುಡ್ಡದ ಆಕಾರದಲ್ಲಿ ಮೇಲೆ ಕಡೆ ಹೋಗುತ್ತೆ. ಓಕೆನಾ? ಸೊ ಸ್ವಲ್ಪ ಮೇಲ್ಗಡೆ ಹೋಗಿ ಒಂದು ಹೈಯರ್ ಹೈಸ್ ನ ಫಾರ್ಮೇಷನ್ ಆಗುತ್ತೆ, ಮತ್ತೆ ಕೆಳಗಡೆ ಬಂದು ಹೈಯರ್ ಲೋಸ್ ನ ಫಾರ್ಮೇಷನ್ ಮಾಡುತ್ತೆ, ಮತ್ತೆ ಹೈಯರ್ ಐಸ್ ಹೈಯರ್ ಲೋಸ್ ಈ ರೀತಿ ಹೋಗುತ್ತೆ. ಅಂದ್ರೆ ಜಿಗ್ಜಾಗ್ ವೈಸ್ ಹೋಗುತ್ತೆ, ಯಾವತ್ತೂ ಕೂಡ ಸ್ಟ್ರೈಟ್ ಆಗಿ ಹೋಗಲ್ಲ. ಸರ್ ಅದನ್ನೇ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈಗ. ಸೊ ಆ ಒಂದು ಟ್ರೆಂಡ್ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ಹೈಯರ್ ಐಸ್ ಹೈಯರ್ ಲೋಸ್ ಫಾರ್ಮೇಷನ್ ಮಾಡ್ತಾ ಹೋಯ್ತು ಅಂದ್ರೆ ಅದನ್ನ ನಾವೇಂತ ಕರಿತೀವಿ, ಅಪ್ ಟ್ರೆಂಡ್ ಅಂತ ಕರಿತೀವಿ. ಸೊ ಡೌನ್ ಟ್ರೆಂಡ್ ಅದರ ಉಲ್ಟಾ, ಲೋವರ್ ಲೋಸ್ ಲೋವರ್ ಹೈಸ್, ಲೋವರ್ ಲೋಸ್ ಲೋವರ್ ಹೈಸ್ ಅಂದ್ರೆ ಕೆಳಗಡೆ ಮತ್ತೆ ಈ ರೀತಿ ಹೋಗುತ್ತೆ. ಈ ರೀತಿ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಕೂಡ ಐಡೆಂಟಿಫೈ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಒಂದು ಪ್ರೈಸ್ ಆಕ್ಷನ್ ಇಂದ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳ್ತೀರಾ. ಸೊ ಇದಕ್ಕೆ ಇಂಡಿಕೇಟರ್ಸ್ ಯೂಸ್ ಮಾಡ್ತೀರಾ ನೀವು ಟ್ರೆಂಡ್ ಐಡೆಂಟಿಫೈ ಮಾಡೋದಕ್ಕೆ? ನಾನು ಹೇಳೋದು ಅಂದ್ರೆ ಇಂಡಿಕೇಟರ್ ಬೇಕೇ ಬೇಕು ಅಂದ್ರೆ ಸೂಪರ್ ಟ್ರೆಂಡ್ ಯೂಸ್ ಮಾಡಿ, ಅದಕ್ಕಿಂತ ಬೇರೆ ಏನು ಬೇಡ. ಅದರ ಟೈಮ್ ಫ್ರೇಮ್ ರೆಫರ್ ಮಾಡೋದಾದ್ರೆ ಡಿಫಾಲ್ಟ್ 10-3 ಸಾಕು. 10-3 ಡಿಫಾಲ್ಟ್, ಅದು ಅಷ್ಟೇ ಸಾಕು. ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ರೆ ಈಗ ಇದನ್ನ ಆವರೇಜ್ ಟ್ರೂ ರೇಂಜ್ ATR ಅಂತ ಇರತ್ತಲ್ಲ, ಆ ವ್ಯಾಲ್ಯೂದಲ್ಲಿ ಆಟ ಆಡ್ಬೋದು ನೀವು. ಸ್ವಲ್ಪ ಟೈಮ್ ಫ್ರೇಮ್ ಯಾವ್ದು ರೆಫರ್ ಮಾಡ್ತೀರಾ? ಅದೇ ಇಂಟ್ರಾಡೇ ಅಂದ್ರೆ 15 ನಿಮಿಷ. ಏನಾದ್ರು ಪೊಸಿಷನಲ್ ಬೇಕು ಅಂದ್ರೆ ನನ್ಗೆ ಯೂಶಲಿ ಅವರ್ಲಿ ಇಲ್ಲ ಡೈಲಿ ಚಾರ್ಟ್ಸ್ ಅಲ್ಲಿ ನೋಡ್ಬೇಕು. ನಾನು ಕೇಳೋ ಪ್ರಕಾರ ಇಂಡಿಕೇಟರ್ಸ್ ಯೂಸ್ ಮಾಡ್ಬೇಕು ಅಂದ್ರೆ ಡೈಲಿ ಹೋಗೋದು ಬೆಟರ್ ಅಂತ ಹೇಳ್ತೀನಿ. ಏನಕ್ಕೆ ಅಕ್ಯುರೇಸಿ ಇರಲ್ಲ. ಈಗ ಏನ್ ಗೊತ್ತಾ, 90% ಆಫ್ ದ ಇಂಡಿಕೇಟರ್ಸ್ ಆರ್ ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಸೊ ಲೀಡಿಂಗ್ ಇಂಡಿಕೇಟರ್ ಅಲ್ಲ. ಇವೆಂಟ್ ಆದ್ಮೇಲಿಂದ ಬಿದ್ಮೇಲಿಂದ ಅದು ಟ್ರೆಂಡ್ ಚೇಂಜ್ ಆಗ ಅಂತ ಅಂದ್ರೆ ಒಂದು ಸಿಗ್ನಲ್ ಕೊಡತ್ತದು. ಸೊ ಅದರಿಂದ ಸ್ವಲ್ಪ ಕಷ್ಟ ಮಾಡೋದು. ನಾನು ಇದನ್ನು ಕೂಡ ನೋಡ್ತಾ ಇದ್ದೆ, ಯೂಟ್ಯೂಬ್ ಗಳಲ್ಲಿ ಸುಮಾರು ಜನ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಇಂಡಿಕೇಟರ್ ಗಳನ್ನ ತೋರಿಸಿ. ಇಂಡಿಕೇಟರ್ ಹೇಳ್ತಾ ಇದ್ದೆ, ನಾನು ಫಾಲೋ ಮಾಡಿದ್ರೆ ನೀವು ದುಡ್ಡು ಮಾಡ್ತೀರಾ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ತರ 90% ಯಾರು ದುಡ್ಡು ಮಾಡಲ್ಲ, ಟು ಬಿ ವೆರಿ ಫ್ರಾಂಕ್. ಯಾಕೆ ಅಂದ್ರೆ ಇದು ಲ್ಯಾಗಿಂಗ್ ಇಂಡಿಕೇಟರ್. ಸೊ ನಿಮ್ಗೆ ಈವೆಂಟ್ ಆದ್ಮೇಲಿಂದ ಸಿಗ್ನಲ್ ಕೊಟ್ಟ ಮೇಲಿಂದ ನೀವು ಕ್ಯಾಪ್ಚರೇ ಮಾಡಿರಲ್ಲ, ಆಗ್ಲೇ ಅದು ಬೀಳೋ ತರ ಸ್ಟಾರ್ಟ್ ಆಗಿರುತ್ತೆ. ಸೊ ಇಲ್ಲಾಂದ್ರೆ ಯೂಶಲಿ ಅದು ತಪ್ಪು. ಅದು ಆಕ್ಚುಲಿ ಆ ತರ ಮಾಡೋದೇ ತಪ್ಪು. ಬಟ್ ಏನ್ ಹೇಳ್ತೀನಿ ಅಂದ್ರೆ,
ಒಂದು ಅಂದ್ರೆ ಒಂದು ಈಗ ಒಂದು ಡೇಟಾ ಯೂಸ್ ಮಾಡ್ಬಿಟ್ಟು ನೀವು ಇಂಡಿಕೇಟರ್ಸ್ ನ ಯೂಸ್ ಮಾಡಿ, ಅಂದ್ರೆ ಒಂದು ಡೇಟಾ ನೋಡ್ಬಿಟ್ಟು ಅದನ್ನ ಇಂಡಿಕೇಟರ್ಸ್ ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೇಳ್ತೀನಿ, ಟ್ರೇಡಿಂಗ್ ವ್ಯೂ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಒಂದು ಇಂಡಿಕೇಟರ್ ಹಾಕೊಂಡ್ರೆ ನಾವು ಆ ಇಂಡಿಕೇಟರ್ ಹೇಗ್ ಪರ್ಫಾರ್ಮ್ ಮಾಡಿದೆ ಅಂತ ಈ ಪ್ರೀವಿಯಸ್ ಇಯರ್ಸ್, ಈಗ 2020 ಇಂದ ನಂಗೆ ಸೂಪರ್ ಟ್ರೆಂಡ್ 10-3 ಸೆಟ್ಟಿಂಗ್ಸ್ ಅಲ್ಲಿ ಎಷ್ಟು ಕೊಟ್ಟಿದೆ ಅನ್ನೋದು ರಿಟರ್ನ್ಸ್ ನೋಡ್ಬೋದು ನಾನೀಗ. ಅಷ್ಟು ಈಸಿ ಇದೆ, ಪ್ರತಿಯೊಬ್ಬ ಏನು ಗೊತ್ತಿಲ್ಲದೆ ಇರೋನು ಮಾಡ್ಬೋದು ಇದನ್ನ. ಹೇಗೆ ಅಂತ ಹೇಳ್ತೀನಿ, ತುಂಬಾ ಸಿಂಪಲ್. ಈಗ ಯಾವ್ದೋ ಒಂದು ಸೂಪರ್ ಟ್ರೆಂಡ್ ಅನ್ನೋದೇ ಒಂದು ತಗೊಳ್ಳಿ ಇಂಡಿಕೇಟರ್, 10-3 ಅಂತ ಹಾಕ್ತೀರಾ, ಡಿಫಾಲ್ಟ್ ಸೆಟ್ಟಿಂಗ್ ಏನು ಚೇಂಜ್ ಮಾಡಿ ಸೂಪರ್ ಟ್ರೆಂಡ್ ಅಂತ ಟೈಪ್ ಮಾಡಿ ಇಂಡಿಕೇಟರ್ಸ್ ಅಲ್ಲಿ ಆಡ್ ಮಾಡಿ ಚಾರ್ಟ್ ಗೆ. ಅದು ಹೇಗ್ ಪರ್ಫಾರ್ಮ್ ಮಾಡಿದೆ ಅಂತ ಒಂದು ಹೇಳಕ್ಕೆ ನಿಮ್ಗೆ ಪೈನ್ ಸ್ಕ್ರಿಪ್ಟ್ ಅಂತ ಇದೆ. ಆ ಪೈನ್ ಸ್ಕ್ರಿಪ್ಟ್ ಅನ್ನೋದು ನಿಮ್ಗೆ ಇದು ಏನೋ ಒಂದು ಅಲ್ಲಿ ಕೆಳಗಡೆ ಇರುತ್ತೆ. ಕೆಳಗಡೆ ಇರುತ್ತೆ ಅದು. ಸೊ ಇದು ಪೈನ್ ಜಿಪಿಟಿ ಹೋಗಿ ನಾವು ಅಲ್ಲೇ ಜನರೇಟ್ ಮಾಡಿ. ಇವಾಗಂತೂ ತುಂಬಾ ಸಿಂಪಲ್, ಈ ಚಾಟ್ ಜಿಪಿಟಿ ಇದು ವೆಬ್ ಬುಕ್ ಬಗ್ಗೆ ಹೇಳ್ತಾ ಇದ್ದೀರಾ. ಸೊ ತುಂಬಾ ಕಾಂಪ್ಲಿಕೇಟೆಡ್ ಅದು. ನಾನ್ ಹೇಳ್ತಿರೋದು ಏನು ಅಂದ್ರೆ, ಏನು ಗೊತ್ತಿರಬೇಡ ನಿಮ್ಗೆ, ಕೋಡಿಂಗೇ ಬೇಡ, ಏನು ಗೊತ್ತೇ ಇಲ್ಲ ಅಂದವ್ರುನು ಚಾಟ್ ಜಿಪಿಟಿ ಇವಾಗ ಎಲ್ರಿಗೂ ಗೊತ್ತು. ತುಂಬಾ ಅದು ಒಂಥರ ಕ್ರೇಜ್ ಅದು. ಅಂಡ್ ಅದು ಹೆಂಗೆ ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಲೈಫ್ ಅಂತಾರಲ್ಲ, ಆ ತರ ಆಗ್ಬಿಟ್ಟಿದೆ ಈಗ ಒಂದು ಟ್ರೆಂಡ್. ಸೊ ನೀವು ಕೋಡಿಂಗ್ ಮಾಡ್ಬೇಕಾದ್ರೆ ಇವ್ರ ತರ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದ ಬೇಡ. ಬೇಡ, ಅದಕ್ಕೆ ನಮ್ ಜಾಬ್ಸ್ ಎಲ್ಲ ರಿಸ್ಕ್ ಆಗುತ್ತೆ. ಅದು ನೀವು ನಂಬಲ್ಲ ನಿಜವಾಗ್ಲು. ಚಾಟ್ ಜಿಪಿಟಿಲಿ ಇದೆ, ಪೈನ್ ಜಿಪಿಟಿ ಬಗ್ಗೆ ನಾನು ನೋಡ್ತಾ ಇದ್ರೆ ಎಷ್ಟು ಅಕ್ಯುರಸಿ ಕೋಡಿಂಗ್ ಕೊಡುತ್ತೆ ಅಂದ್ರೆ ನಿಮ್ಗೆ ವಿತ್ ಕಮೆಂಟ್ಸ್ ಕ್ಲೀನ್ ಆಗಿ, ಯಾರು ಪ್ರೊಫೆಷನಲ್ ಕೋಡರು ಅಷ್ಟು ನೀಟಾಗಿ ಬರೆಯಕ್ಕಾಗಲ್ಲ ಅಷ್ಟು. ಸೊ ಏನು ಇಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಈ ಸೂಪರ್ ಟ್ರೆಂಡ್ ನ ನಾನು ಈ ಸ್ಟ್ರಾಟಜಿಯಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಕೇಳಿದ್ರೆ, ಒನ್ ಲೈನ್ ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ನೀಟಾಗಿ ಒಂದು ಪೀಸ್ ಆಫ್ ಕೋಡ್ ಕೊಡುತ್ತೆ. ಅದನ್ನ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ನೋಡಿದ್ರೆ ನೀವು ಅಲ್ಲೇ ತೋರಿಸ್ಬಿಡುತ್ತೆ ನಿಮ್ಗೆ ರಿಟರ್ನ್ಸ್ 2020-21 ಇಂದ ಎಷ್ಟು ಬಂದಿದೆ, ಯಾವ ಟೈಮ್ ಫ್ರೇಮ್ಗೆ ಯಾವ್ದು ಚೆನ್ನಾಗಿದೆ. ಸೊ 5 ಮಿನಿಟ್ಸ್ ಗೆ ಎಷ್ಟು, 20 ಮಿನಿಟ್ಸ್ 15 ಮಿನಿಟ್ಸ್ ಗೆ ಎಷ್ಟು, 1 ಅವರ್ಗೆ ಎಷ್ಟು, ಎಲ್ಲ ನೀಟಾಗಿ ನೀವು ಸ್ಟ್ಯಾಟಿಸ್ಟಿಕಲ್ ಡೇಟಾ ನೋಡ್ಬೋದು. ಸೊ ಯಾರು ಬ್ಲೈಂಡ್ ಆಗಿ ಒಂದು ಇಂಡಿಕೇಟರ್ ಫಾಲೋ ಮಾಡಕ್ಕಿಂತ ನಿಮ್ ಕೈಯಲ್ಲೇ ಇದೆ ಎಲ್ಲ, ನೀವೇ ಟೆಸ್ಟ್ ಮಾಡ್ಕೋ. ಇದೆಲ್ಲ ನಾನು ಹೇಳ್ತಿರೋದು ಫ್ರೀ, ₹1 ಕೊಡೋದು ಬೇಡ ಯಾರಿಗೂ. ಯಾರೋ ಒಬ್ಬ ಇಂಡಿಕೇಟರ್ ಸೆಲ್ ಮಾಡ್ತಿದ್ದಾನೆ, ಅವ್ನಿಗೊಂದು 20,000 ಚಾರ್ಜ್ ಮಾಡ್ತಿದ್ದಾನೆ ಅಂದ್ರೆ ಬೇಡ. ಈಗ ಈ ಒಂದು ಕಾಲದಲ್ಲಿ ಹೇಗಿದೆ, ಅದು ಕೂಡ ಮಾರ್ಕೆಟಿಂಗ್ ಆಗ್ಬಿಟ್ಟಿದೆ ಸರ್. ನಮ್ಮ ಹತ್ರ ಒಂದು ಸ್ಪೆಷಲ್ ಇಂಡಿಕೇಟರ್ ಇದೆ, ಇದು ಹಂಗ್ ವರ್ಕ್ ಆಗುತ್ತೆ, ಹಿಂಗ್ ವರ್ಕ್ ಜನರಿಗೆ ಇದು ಗೊತ್ತಿಲ್ಲ. ಅದು ಎಷ್ಟು 5 ಸೆಕೆಂಡ್ ಅಲ್ಲಿ ಮಾಡಕ್ ಬಿಡ್ಬೋದು ಅಷ್ಟೇ. ಸೊ ಇದು ಸಿಂಪ್ಲಿಫೈ ಮಾಡಕ್ಕೆ ಈ ತರ ಒಂದು ಟೆಕ್ನಿಕ್ ಯೂಸ್ ಮಾಡಿ. ಹೆಂಗೆ ಅಂತಂದ್ರೆ, ನೀವು ಹೋಗ್ಬಿಟ್ಟು ಚಾಟ್ ಜಿಪಿಟಿಲಿ ನನಗೆ ಈ ತರ ಒಂದು ಇಂಡಿಕೇಟರ್ ಬೇಕು, ಈ ತರ ತೋರಿಸ್ಬೇಕು, ಕನ್ನಡದಲ್ಲೇ ಬರೀರಿ, ನಿಮಗೆ ಕೊಡುತ್ತೆ. ಹೌದಲ್ವಾ? ಆರಾಮಾಗಿ ಸೊ ಕೊಡುತ್ತೆ. ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ನಿಮ್ದೇ ಇಂಡಿಕೇಟರ್ ಆಯ್ತು ಅಂತ ಅನ್ಕೊಡಿ. ಸೊ ಇದನ್ನ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತಂದ್ರೆ, ನಮ್ ಕೋರ್ಸ್ ಜಾಯ್ನ್ ಆದ್ರೆ ನಿಮಗೆ ಸ್ಪೆಷಲ್ ಆದಂತಹ ಇಂಡಿಕೇಟರ್ ನ ಕೊಡ್ತೀವಿ. ಇದು ನಿಮ್ಗೆ ಹಂಗ್ ವರ್ಕ್ ಆಗುತ್ತೆ, ಹಿಂಗ್ ವರ್ಕ್. ದಯವಿಟ್ಟು ಯಾವ್ದನ್ನು ಕೂಡ ನಂಬ್ಲಿಕ್ಕೆ ಹೋಗ್ಬೇಡಿ. ಸೊ ಯಾವ್ದು ಕೂಡ ವರ್ಕೌಟ್ ಆಗೋದಿಲ್ಲ.